ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ. ಮತ್ತು ಅದಕ್ಕೆ ಬೇಕಾದ ಸಾಮಗ್ರಿಗಳು ಏನು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ಮತ್ತು ಶುಂಠಿ. ಮಾಡೋದು ಹೇಗೆ, ಫಸ್ಟ್ ಇದೆಲ್ಲ ಹುರ್ಕೊಳ್ಬೇಕು. ಈ ಎಲ್ಲ ಸಾಮಗ್ರಿಗಳನ್ನು ಹುರಿದುಕೊಳ್ಳಲು ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ, ಆನಂತರ ಈರುಳ್ಳಿ, ಹಸಿಮೆಣಸಿನಕಾಯಿ, ಕಟ್ ಮಾಡಿರುವ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ 5 ನಿಮಿಷಗಳ ಕಾಲ ಹುರಿದುಕೊಳ್ಳಿ. ಹುರಿದ ನಂತರ ಇದಕ್ಕೆ ಮತ್ತು ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಈ ಎಲ್ಲ ಸಾಮಗ್ರಿಗಳನ್ನು ಹುರಿದಿರುವ ಸಾಮಗ್ರಿಯನ್ನು ಪಕ್ಕಕ್ಕಿಡಿ ಮತ್ತು ಆರಲು ಬಿಡಿ. ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ರುಬ್ಬಿ, ಅನಂತರ ಇದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ, ತಕ್ಕಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡಿ ರುಬ್ಬಿಕೊಳ್ಳಿ. ಮತ್ತು ಈಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಮತ್ತು ಸಾಸಿವೆ, ಕರಿಬೇವು ಮತ್ತು ಬದನೆಕಾಯಿ. ನಾನು ಇಲ್ಲಿ ಬದನೆಕಾಯಿಗೆ ಮಸಾಲೆ ಹಾಕಿ ಅದನ್ನು ಎಣ್ಣೆಗೆ ಹಾಕುತ್ತಿದ್ದೇನೆ. ನೀವು ಹಾಗೆ ಆದರೂ ಹಾಕಿಕೊಳ್ಳಬಹುದು, ಅಥವಾ ನೀವು ಇದೇ ಥರ ಬದನೆಕಾಯಿಗೆ ಮಸಾಲೆ ಹಾಕಿ ಹಚ್ಚಿರುವ ಬದನೆಕಾಯಿಯನ್ನು ಎಣ್ಣೆಯಲ್ಲಿ ಹಾಕಿ ಹುರಿದುಕೊಳ್ಳಿ. 5 ಇಲ್ಲ 10 ನಿಮಿಷಗಳ ಕಾಲ. ಹುರಿದ ನಂತರ ರುಬ್ಬಿರುವ ಮಸಾಲೆಯನ್ನು ಹಾಕಿಕೊಳ್ಳಿ ಮತ್ತು ಕುದಿಯಲು ಬಿಡಿ. ಮತ್ತು ಕನ್ಸಿಸ್ಟೆನ್ಸಿಗಾಗಿ ನಿಮಗೆ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕಿಕೊಳ್ಳಬಹುದು. ಮತ್ತು ಚೆನ್ನಾಗಿ ಹುರಿದ ನಂತರ ಪಕ್ಕಕ್ಕೆ ಇಡಿ. ಸೊ ಈಗ ರುಚಿಕರವಾದ ಬದನೆಕಾಯಿ ಎಣ್ಗಾಯಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.